ಕೆಪಿಎಸ್ಸಿ ನೇಮಕಾತಿಯಲ್ಲಿ ಲಂಚದ ಆರೋಪ, ತನಿಖೆಗೆ ಆಗ್ರಹ. ಶೀಘ್ರದಲ್ಲೇ ಕ್ರಮ ಆಗಿಲ್ಲ ಅಂದ್ರೆ ಉಗ್ರ ಹೋರಾಟ, ಸರ್ಕಾರಕ್ಕೆ ಎಚ್ಚರಿಕೆ. ದಲಿತರಿಗೊಂದು ನ್ಯಾಯ, ಉಳ್ಳವರಿಗೊಂದು ನ್ಯಾಯ, ಸಿಎಂ ವಿರುದ್ಧ ಕೆಂಡ. ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಪ್ರಕ್ರಿಯೆ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪಗಳು ಇವು. ಮೇ ಮತ್ತು ಜೂನ್ ತಿಂಗಳಲ್ಲಿ ವಿವಿಧ ಹುದ್ದೆಗಳಿಗೆ ಪೂರ್ವಭಾವಿ ಹಾಗೂ ಮುಖ್ಯ ಪರೀಕ್ಷೆ ಪೂರ್ಣಗೊಂಡ ಬಳಿಕ ಅಭ್ಯರ್ಥಿಗಳ ಸಂದರ್ಶನ ನಡೆಸಲಾಗಿತ್ತು. ಜೂನ್ 2ನೇ ವಾರದಲ್ಲಿ ಸಂದರ್ಶನ ಪ್ರಕ್ರಿಯೆ ಮುಕ್ತಾಯಗೊಂಡಿತ್ತು ಎನ್ನಲಾಗಿದೆ. ಆದರೆ ಸಂದರ್ಶನ ಮುಗಿದ ಸುಮಾರು 20 ದಿನಗಳ ಬಳಿಕ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಜುಲೈ 3ರಂದು 3 ಪ್ರತ್ಯೇಕ ದೂರುಗಳು ದಾಖಲಾಗಿವೆ. ಮೊದಲ ದೂರಿನಲ್ಲಿ ಅನೂಪ್ ಎಸ್ ಎಂಬ ಅಭ್ಯರ್ಥಿ ಸಂದರ್ಶನಕ್ಕೆ ಹಾಜರಾಗಿದ್ದು, ಲೋಕಸೇವಾ ಆಯೋಗದ ಸದಸ್ಯರೊಬ್ಬರಿಗೆ 1,50,00,000 ರೂಪಾಯಿ ಹಣವನ್ನು ಲಂಚವಾಗಿ ನೀಡುವ ಅಥವಾ ಕೊಡಿಸುವ ಬಗ್ಗೆ ಮಾತುಕತೆ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ಬಗ್ಗೆ ತನಗೆ ಮಾಹಿತಿ ಬಂದಿದೆ ಎಂದು ದೂರುದಾರರು ತಿಳಿಸಿದ್ದಾರೆ. 2ನೇ ದೂರಿನಲ್ಲಿ ಇದೇ ಅಭ್ಯರ್ಥಿಯ ಲೋಕಸೇವಾ ಆಯೋಗದ ಸಂದರ್ಶನದ ವೇಳೆ ಹಣದ ವಿಚಾರವಾಗಿ ಮಾತುಕತೆ ನಡೆದಿದ್ದು, ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಲಾಗಿದೆ. ಇನ್ನು 3ನೇ ದೂರಿನಲ್ಲಿ ಶ್ರೀಮತಿ ಮಮತಾ ಎಂಬ ಅಭ್ಯರ್ಥಿಯ ಲೋಕಸೇವಾ ಆಯೋಗದ ಸದಸ್ಯರೊಂದಿಗಿನ ಸಂದರ್ಶನದ ವೇಳೆ ಹಣದ ಬೇಡಿಕೆ ಇಡಲಾಗಿದೆ ಎಂಬ ಆರೋಪ ಮಾಡಲಾಗಿದೆ. ಹಣ ನೀಡದಿದ್ರೆ ಅಥವಾ ಕೊಡಿಸದಿದ್ರೆ ಸಂದರ್ಶನದಲ್ಲಿ ಅನರ್ಹಗೊಳಿಸುವ ಬೆದರಿಕೆ ಕೂಡ ಹಾಕಲಾಗಿದೆ ಎಂಬ ಗಂಭೀರವಾದಂತಹ ಆರೋಪವು ಕೇಳಿಬಂದಿದೆ. ಎಲ್ಲ ಮೀಡಿಯಾದವರಿಗೂ ಸ್ವಾಗತಿಸ್ತಾ, ಇವತ್ತು ಈ ಪತ್ರಿಕಾಗೋಷ್ಠಿಗೆ ಮಾರ್ಸನ್ ರಮಣಿಯಪ್ಪ ಬಹುಜನ ಸಮಾಜ ಪಾರ್ಟಿ ಆಲ್ ಇಂಡಿಯಾ ಅಧ್ಯಕ್ಷರಾಗಿ ನಾನಿದ್ದೀನಿ. ಅದೇ ರೀತಿ ಪಿ ಮೂರ್ತಿ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಸೈನ್ಯ ರಾಜ್ಯಾಧ್ಯಕ್ಷರು ಮತ್ತು ಪ್ರೊಡ್ಯೂಸರ್ ಇದ್ದಾರೆ. ಅದೇ ಥರ ದಲಿತ ಸಂಘ ಸಮಿತಿಯ ನಾರಾಯಣ ಅವರು ಜೀವನಹಳ್ಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪನ ಬಣದ ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಕುಡೇದಳ್ಳಿ ಅವರು, ಅದೇ ರೀತಿ ಇವತ್ತು ಗಂಗಾಧರ್ ಅವರು ಬಹುಜನ ಸಂಘಟನೆ ಅಧ್ಯಕ್ಷರು ಸ್ವಲ್ಪ, ಆಮೇಲೆ ನಮ್ಮ ಕೋದಂಡವರು ಪೌರ ಕಾರ್ಮಿಕರ ಕ್ಲೀನರ್ ಮತ್ತು ಡ್ರೈವರ್ ವರ್ಕರ್ಸ್ ಸ್ವಲ್ಪ ಉಪಾಧ್ಯಕ್ಷರಿದ್ದಾರೆ. ಅದೇ ಥರ ಸತೀಶ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು. ಅದೇ ಥರ ಫರ್ವೇಜ್ ಅವರು ನಮ್ಮ ಸೌತ್ ಅಧ್ಯಕ್ಷರು ಪಾರ್ಲಿಮೆಂಟು, ಮತ್ತು ಬಾಗೇಪಲ್ಲಿ ವೆಂಕಟೇಶ್ವರ ಕೂಡ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷ ಏನಂತ ಹೇಳಿದರೆ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ವತಿಯಲ್ಲಿ ಕೆಲವು ಹಗರಣಗಳು ನಡೆದಿದೆ ಅಂತೇಳಿ ನಾವು ಟಿ ವಿ ಪೇಪರ್ಗಳನ್ನೆಲ್ಲ ಕೂಡ ನೋಡಿದ್ದೀವಿ. ಹಾಗಾಗಿ ಶಿವಶಂಕರಪ್ಪ ಅಂತ ಅಧ್ಯಕ್ಷರು ಇಬ್ಬರು ಮಕ್ಕಳಿಗೆ ಬೋಗಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಕೂಡ ಅದು ಕೇಸ್ ಆಗಿದೆ. ಅವರು ಅಮಾನತ್ತಾಗಿದ್ದಾರೆ. ಬಟ್ ಚೇಂಜ್ ಹೋಗಬೇಕಾಗಿತ್ತು ಪರ್ಮನೆಂಟ್ಗೆ, ಕಾರಣಾಂತರದಿಂದ ಅವರಿಗೆ ಒಂದೇ ದಿನದಲ್ಲಿ ಹೈಕೋರ್ಟ್ ಬೇಲ್ ಸಿಕ್ಕಿದೆ. ಇದರ ಜೊತೆಯಲ್ಲಿ ಇವತ್ತೇನು ಟೋಟಲ್ 12 ಜನ ಮೆಂಬರ್ ಇದ್ದಾರೆ. ಇದರಲ್ಲಿ SC ಮತ್ತು STಗಳು 4 ಜನ ಇದ್ದಾರೆ, ಲಿಂಗಾಯತರು 4 ಜನ ಇದ್ದಾರೆ, ಒಕ್ಕಲಿಗರು ಒಬ್ಬರಿದ್ದಾರೆ, ಮುಸ್ಲಿಮ್ಸ್ ಒಬ್ಬರಿದ್ದಾರೆ, ಗೊಲ ಸಮುದಾಯ ಒಬ್ಬರಿದ್ದಾರೆ, ಕ್ರಿಶ್ಚಿಯನ್ ಒಬ್ಬರಿದ್ದಾರೆ. ಇದರಲ್ಲಿ ಭಾಳ ವಿಶೇಷವಾದ ಏನಪ್ಪ ಅಂತ ಹೇಳಿದರೆ, ಒಂದು 3 ಜನ ಭೋಜನ್ ನಾಯಕ್ ಅಂತೇಳಿ SC ಸಮುದಾಯದ ಮೆಂಬರ್ ಅವರು, ಅದೇ ಸಮುದಾಯಕ್ಕೆ ಸೇರಿದಂಥ ಅಭ್ಯರ್ಥಿ
ಅನುಪಮ ಅಂತೇಳಿ ಲಂಬಾಣಿ, ಶಾಂತ ವಸ್ಮನಿ ಅಂತ ಸದಸ್ಯರು, ಅದೇ ರೀತಿ ಅದೇ ಸಮಾಜದ ಮಾದಿಗ ಸಮುದಾಯ ಸಮಾಜ ಸೇರಿದಂಥವರು. ಅಭ್ಯರ್ಥಿ ಮಮತಾ ಅಂತೇಳಿ. ಈ ರೀತಿ 3 ಜನ ಮೆಂಬರ್ ಇದ್ದಾರೆ. 4 ಜನದಲ್ಲಿ 3 ಜನ ಅಭ್ಯರ್ಥಿಗಳಿದ್ದಾರೆ. ಅಭ್ಯರ್ಥಿಗಳು ಇವರಿಗೆ ಮೆಂಬರ್ಗೆ ಫೋನ್ ಮಾಡಿದ್ರು ಅಂತ. ಲೋಕಸೇವಾ ಆಯೋಗದಲ್ಲಿ ಅನೇಕ ಅಭ್ಯರ್ಥಿಗಳು ಇದ್ದರೂ ಸಹ ಈ 3 ದೂರುಗಳು ಇದೀಗ ವಿಶೇಷ ಗಮನ ಸೆಳೆದಿವೆ. ಆರೋಪಗಳು ಸತ್ಯವೇ ಅಥವಾ ನೇಮಕಾತಿ ಪ್ರಕ್ರಿಯೆಯ ವಿರುದ್ಧದ ಸುಳ್ಳು ದೂರುಗಳೇ ಎಂಬ ಪ್ರಶ್ನೆ ಮೂಡಿದೆ. ಹೀಗಾಗಿ ದೂರುಗಳಲ್ಲಿ ಮಾಡಿರುವಂತಹ ಆರೋಪಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕೆಂಬ ಒತ್ತಾಯ ಕೇಳಿಬರ್ತಿದೆ. 384 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಈ ಪ್ರಕ್ರಿಯೆಯಲ್ಲಿ ಯಾವುದೇ ಅಕ್ರಮ ನಡೆದಿದೆಯಾ ಎಂಬುದು ತನಿಖೆಯಿಂದಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಅವರು ಒತ್ತಾಯ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಸಾಕಷ್ಟು ಈ ರಾಜ್ಯದಲ್ಲಿ ಎಲ್ಲ ಕಡೆ ದಲಿತ ಅಧಿಕಾರಿಗಳ ಟಾರ್ಗೆಟ್ ಮಾಡೋದು, ಸುಳ್ಳು ಕೇಸ್ ಹಾಕೋದು, ಸುಳ್ಳು ಆರೋಪ ಮಾಡೋದು, ಇದು ನಾವು ಬಹುತೇಕ ನೋಡ್ಕೊಂಡು ಬಂದಿದ್ದೀವಿ. ಈ ಕಾಂತಕುಮಾರ್ ಅವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಕಾಂತಕುಮಾರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬೋಧನಾಯಕ ಅವರಿಗೆ ಭೈರವ್ರಿಗೆ 1,50,00,000 ರೂಪಾಯಿ ಕೊಡುವುದಾಗಿ ನನಗೆ ವಿಷಯ ತಿಳಿದು ಬಂದಿತ್ತು ಅಂತ ಹೇಳ್ತಾರೆ. ಕಾಂತಕುಮಾರ್ ಯಾರು? ಕಾಂತಕುಮಾರ್ಗೂ ಇದಕ್ಕೂ ಏನು ಸಂಬಂಧ? ಹೆಂಗ್ ಗೊತ್ತಾಯ್ತು? ಅಟ್ಲೀಸ್ಟು ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಒಂದು ದಾಖಲಾತಿ ಬೇಕಲ್ವಾ? 1,50,00,000 ಎಲ್ಲಿ ತಗೊಂಡ್ರ, ಅಕೌಂಟ್ ತಗೊಂಡ್ರ, ಕ್ಯಾಶ್ ತಗೊಂಡ್ರ, ಮಾತಾಡೋ ರೆಕಾರ್ಡಿಂಗ್ ಇದೆಯಾ, ವಿಡಿಯೋ ಇದೆ, ಏನೂ ತನಿಖೆ ಮಾಡಿದೆ ರೋಡಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟ ಅಂತ ಹೇಳ್ಬಿಟ್ಟು ನೀವು ದಲಿತರನ್ನ 3 ಜನದ ಮೇಲೆ ಏನು ನಮ್ಮ ಬೋಧನಾಯಕ ಮಮತಾ ಇದ್ರ ಮೇಲೆ ನೀವು FIR ಹಾಕ್ಬಿಟ್ರೆ ಎಲ್ರಿ ಕಾನೂನು ಎಲ್ಲಿದೆ? ಮಾನ್ಯ ಗೃಹ ಸಚಿವರು ಮಾತಾಡ್ತಿರಲ್ಲ, ಇವತ್ತು ದಲಿತರ ರಕ್ಷಣೆ ಮಾಡ್ತೀವಿ, ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದೀರಾ? ಈಗ ನಾನು ಹೇಳ್ತೀನಿ, ಇವಾಗಲೇ ಹೋಗ್ಬಿಟ್ಟು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ, ಸ್ವಾಮಿ ಇಲ್ಲಿ ಯಾರೊಬ್ಬ ಮಂತ್ರಿ 50 ಕೋಟಿ ದುಡ್ಡು ಕೇಳೋನೆ, ಲಂಚ ಕೇಳೋನೆ, ಇಮಿಡಿಯೇಟ್ ಆದ್ಮೇಲೆ FIR ಹಾಕಿ ಅಂತ ಹೇಳ್ತೀನಿ, ಆರೋಪ ಮಾಡ್ತೀನಿ. ಸಾಕ್ಷಿ ಏನಿಲ್ದಂಗೆ ನೀವು FIR ಹಾಕ್ಬಿಡ್ತೀರಾ? ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನ ಕೂಡಲೇ ತನಿಖೆ ಮಾಡಿ ಕಾಂತಕುಮಾರ್ ಕೊಟ್ಟಂತ ಕಂಪ್ನಿನ ರದ್ದು ಮಾಡಬೇಕು, ಚಾರ್ಜ್ ಶೀಟಲ್ಲಿ ಕೈ ಬಿಡ್ಬೇಕಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಒತ್ತಾಯ ಮಾಡ್ತಾ ಇದೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಇಡೀ ಕರ್ನಾಟಕ ರಾಜ್ಯದಿಂದ ಉಗ್ರ ಹೋರಾಟ ಮಾಡಬೇಕಾಗಿದೆ ಇವತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ಸದಸ್ಯರು ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ಸ್ಪಷ್ಟನೆ ನೀಡಿದ್ದಾರೆ. ಆರೋಪ ಮಾಡಿರುವಂತಹ ಕಾಂತಕುಮಾರ್ ಎಂಬ ವ್ಯಕ್ತಿ ಪರಿಶಿಷ್ಟ ಜಾತಿ ವಿರೋಧಿಯಾಗಿದ್ದು, ಪರಿಶಿಷ್ಟ ಜಾತಿಯ ವಿದ್ಯಾವಂತರು ಹಾಗೂ ನೌಕರರನ್ನ ಗುರಿಯಾಗಿಸಿಕೊಂಡು ಆರೋಪ ಮಾಡ್ತಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳನ್ನ ಹಾಗೂ ಆಯೋಗದ ಸದಸ್ಯರನ್ನ ಅವಹೇಳನ ಮಾಡುವ ಉದ್ದೇಶದಿಂದಲೇ ಈ ಆರೋಪಗಳನ್ನು ಮಾಡಲಾಗಿದೆ. ಯಾವುದೇ ಆಧಾರವಿಲ್ಲದೆ ದೂರುಗಳನ್ನು ನೀಡುವ ಮೂಲಕ ಆಯೋಗದ ಘನತೆಗೆ ಧಕ್ಕೆ ತರುವ ಮತ್ತು ಅಭ್ಯರ್ಥಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಸರ್ಕಾರಿ ಜಾಗನ ಸಾವಿರಾರು ಒತ್ತುವರಿ ಮಾಡಿದ್ದಾರೆ. ಇವತ್ತು ಬೆಸ್ಕಾಂನಲ್ಲಿ ಮೊನ್ನೆ ನಾವೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಸುಮಾರು 8 ರಿಂದ 9 ಕೋಟಿ ದುಡ್ಡನ್ನು ಅಹರಣ ಮಾಡಿದ್ರು. ಆಯ್ತಾ, ಅಲ್ಲಿ ಇರ್ತಕ್ಕಂಥವ್ರು ಏನು ದಲಿತರು ಏನಾದ್ರು ಒಂದು ಸಣ್ಣ ಪುಟ್ಟ ತಪ್ಪ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಆದರೆ ಅಪ್ಪರ್ ಕ್ಯಾಸ್ಟ್ ಅವರು ತಪ್ಪು ಮಾಡಿದ್ರೆ ನೀವು ಕಂಪ್ಲೇಂಟ್ ಕೊಟ್ಟರು ಸಸ್ಪೆಂಡ್ ಮಾಡಲ್ಲ. ಈ ತರ ಒಂದು ಭ್ರಷ್ಟಾಚಾರ ಎಲ್ಲಾ ಇಲಾಖೆ ಇದೆ. ಏನು ವಿಧಾನಸೌಧ ಎಷ್ಟು ಜನ ಮಂತ್ರಿಗಳಿದ್ರು, ಬೆಸ್ಕಾಂ ಆಗಿರ್ಬೋದು, BBMP ಆಗಿರ್ಬೋದು, BWD ಆಗಿರ್ಬೋದು, ಸಣ್ಣ ನೀರಾವರಿ, ದೊಡ್ಡ ನೀರಾವರಿ, ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರದ ತುಂಬಿ ತುಳುತ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ನೀವು ಹೇಳ್ತಾರೆ, ನೀವು ಕರಪ್ಷನ್ ಮುಕ್ತಗೊಳಿಸಿ. ಎಲ್ಲಿದೆ ಕರಪ್ಷನ್? ಫಸ್ಟ್ ಕರಪ್ಷನ್ ಸ್ಟಾರ್ಟ್ ಆಗಿದೆ ವಿಧಾನಸೌಧ ಕರಪ್ಷನ್ ಸ್ಟಾರ್ಟ್ ಆಗೋದು. ಇವತ್ತು ಅಧಿಕಾರಿಗಳು ಒಂದು ಸ್ಥಳಕ್ಕೆ, ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಪೋಸ್ಟಿಂಗ್ ಬೇಕಾದ್ರೆ ದುಡ್ಡು, AC-ಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ದುಡ್ಡು, DC-ಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ದುಡ್ಡು, ಏನು 5 ಕೋಟಿ 10 ಕೋಟಿ 50 ಕೋಟಿ ಈ ತರ ವ್ಯಾಪಾರಗಳು ಮಾಡ್ತಾ ಇದ್ದಾರೆ.
ಕರಪ್ಷನ್ ನಿಮ್ಮಲ್ಲಿ ಇಟ್ಕೊಂಡು ಇನ್ನೆಲ್ಲಿಂದ ನೀವು ಕರಪ್ಷನ್ ಉದ್ಧಾರ ಮಾಡ್ತೀರಾ, ಮುಕ್ತಾಯ ಮಾಡ್ತೀರಾ? ಹಾಗಾಗಿ ಈ ಒಂದು ಪ್ರಕರಣ ಕೂಡಲೇ ರದ್ದು ಮಾಡಬೇಕು ಅಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರು ಮನವಿ ಮಾಡ್ಕೊಂಡ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಗೇನು ಒಂದಷ್ಟು ದಲಿತರ ಬಗ್ಗೆ ನಿಮ್ಗೆ ಗೌರವ ಪ್ರೀತಿ ವಿಶ್ವಾಸ ಇದ್ರೆ ಈ ತರ ಆಗುವಂತ ಅನಾಹುತಗಳನ್ನ ಕೂಡಲೇ ತಡೆಗಟ್ಟಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ. ಇನ್ನು ಈ ಆರೋಪಗಳ ಹಿಂದೆ ಇರುವ ವ್ಯಕ್ತಿಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು, ದೂರುಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಅಲ್ಲದೆ ಇಂತಹ ಆಧಾರರಹಿತ ದೂರುಗಳಿಂದ ಆಯೋಗದ ನೇಮಕಾತಿ ಪ್ರಕ್ರಿಯೆಗೆ ಯಾವುದೇ ರೀತಿಯ ಅಡ್ಡಿಯಾಗದಂತೆ ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ.